ಮತಾಂಧರ ಒಳ ಮನಸ್ಸನ್ನ ತೆರೆದಿಟ್ಟಿದ್ದಾರೆ ಅರ್ಚನಾ ತಿವಾರಿ. ಭಾರತದ ಜನತೆಗೆ ಗೊತ್ತಿಲ್ಲದಿರುವಂತಹ ಒಂದು ಸತ್ಯವನ್ನ अर्चना तिवारी ತೆರೆದಿಟ್ಟಿದ್ದಾರೆ. अर्चना तिवारी ಅಲ್ಲಿ ಲೋಕಲ್ ಜೊತೆಗೆ ಮಾತಾಡಿದ್ರು. आप लोग जो करते हैं पूजा पाठ उससे हमको होता है प्रॉब्लम. ಈ ಮಟ್ಟಿಗೆ ಯಾಕೆ ಹಿಂದೂಗಳ ದ್ವೇಷವನ್ನ ಮಾಡ್ತಾರೆ? आपके गांव में कोई मंदिर बना है तो फिर वो ठीक नहीं है, हम उसको जलाएंगे और क्या करेंगे. ಧೈರ್ಯ ತೋರುವಂತಹ ಪ್ರಶ್ನೆಯನ್ನ ಮಾಡಿದ್ರು. ಕಾಶ್ಮೀರದಲ್ಲಿರುವಂತಹ ಇಸ್ಲಾಮಿಸ್ಟ್ ಗ್ಯಾಂಗ್ ಆಕೆಯ ವಿರುದ್ಧ ತಿರುಗಿ ಬಿದ್ದಿದೆ. ಅಲ್ಲಿನ ಮುಸ್ಲಿಂ ಮೂಲಭೂತವಾದಿಗಳ ಹಿಪೋಕ್ರಸಿ ಕೂಡ ಬಯಲಾಗಿದೆ. ಅನೇಕ ಮುಸ್ಲಿಂ ಮತಾಂಧರ ತಲೆಯಲ್ಲಿ ಇದ್ದಿದ್ದು ಕೂಡ ನಾನು ಮುಸ್ಲಿಂ, ಹಿಂದೂಗಳನ್ನ ಉಳಿಸಬಾರದು ಅನ್ನೋದೇ ಆಗಿತ್ತಾ? ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ಕಣಿವೆ ನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಈ ಒಂದು ವಿಧಾನಸಭಾ ಚುನಾವಣೆಯ ಕವರೇಜ್ ಅನ್ನ ರಾಜಧರ್ಮ ಯೂಟ್ಯೂಬ್ ಚಾನೆಲ್ನ ಪತ್ರಕರ್ತೆ ಅರ್ಚನಾ ತಿವಾರಿ ಅನ್ನೋರು ನಡೆಸಿದ್ರು. ಅರ್ಚನಾ ತಿವಾರಿ ನಡೆಸಿದಂತಹ ಈ ಒಂದು ಕವರೇಜ್ ನಲ್ಲಿ ಶಾಂತಿಯುತವಾದ ಕಣಿವೆ ನಾಡಿನ ಡಾರ್ಕರ್ ಫೇಸ್ನ ಇವರು ಬಿಚ್ಚಿಟ್ಟಿದ್ದಾರೆ. ಕಾಶ್ಮೀರದ ಒಳಬೆಗುದಿಯನ್ನ ತೆರೆದಿಟ್ಟಿದ್ದಾರೆ. ಕಳೆದ 5 ವರ್ಷದಲ್ಲಿ ಕಾಶ್ಮೀರ ಹಲವು ರೀತಿಯಲ್ಲಿ ಬದಲಾವಣೆಯಾಗಿದೆ. ಅಲ್ಲಿ ಪ್ರೊಟೆಸ್ಟ್ ಇಲ್ಲ, ಕಲ್ಲು ತೂರಾಟ ಇಲ್ಲ, ದೇಶ ವಿರೋಧಿ ಘೋಷಣೆ ಕೇಳಿ ಬರ್ತಾ ಇಲ್ಲ. ಶ್ರೀನಗರದ ಲಾಲ್ ಚೌಕ್ನಲ್ಲಿ ಮಧ್ಯರಾತ್ರಿ ಕೂಡ ಜನ ಸ್ವಚ್ಛಂದದಿಂದ ಓಡಾಡ್ತಿದ್ದಾರೆ. ಕೆಲ ವರ್ಷಗಳ ಹಿಂದೆ ಇದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಎಲ್ಲ ಸಂತೋಷದ ಫೋಟೋಗಳು, ಕಣಿವೆ ನಾಡಿನ ಈ ಎಲ್ಲ ಸಂತೋಷದ ಫೋಟೋಗಳು ನಿಜಕ್ಕೂ ಕೂಡ ಆಶಾದಾಯಕವಾಗಿದೆ. ಆದ್ರೆ ಭಾರತದ ಜನತೆಗೆ ಗೊತ್ತಿಲ್ಲದಿರುವಂತಹ ಒಂದು ಸತ್ಯವನ್ನ ಅರ್ಚನಾ ತಿವಾರಿ ತೆರೆದಿಟ್ಟಿದ್ದಾರೆ. ಅದೇನಪ್ಪಾ ಅಂತ ಅಂದ್ರೆ ಅನ್ಫೋಲ್ಡೆಡ್ ಟ್ರುತ್. ಅಲ್ಲಿರುವಂತಹ ಮುಸ್ಲಿಂ ಮೂಲಭೂತವಾದಿಗಳು ಎಂದಿಗೂ ಕೂಡ ಹಿಂದೂಗಳ ವಿರುದ್ಧ ದ್ವೇಷದ ಮನೋಭಾವನೆಯನ್ನು ಹೊಂದಿದ್ದಾರೆ. ಇಂದಿಗೂ ಕೂಡ ಅದು ಬದಲಾಗ್ಲಿಲ್ಲ. ಮತಾಂಧರ ಒಳ ಮನಸ್ಸನ್ನ ತೆರೆದಿಟ್ಟಿದ್ದಾರೆ ಅರ್ಚನಾ ತಿವಾರಿ. ಕಾಶ್ಮೀರಿ ಮತಾಂಧರ ಒಳ ಮನಸ್ಸನ್ನ ತೆಗೆದಿಟ್ಟಿದ್ದಕ್ಕೆ, ಅಲ್ಲಿನ ಸಪರೇಟಿಸ್ಟ್ಗಳ ಹಿಪೋಕ್ರಸಿಯನ್ನ ಬಯಲು ಮಾಡಿದ್ದಕ್ಕೆ ಈಗ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅರ್ಚನಾ ತಿವಾರಿಯನ್ನ ಅಲ್ಲಿರುವಂತಹ ಮುಸ್ಲಿಂ ಮೂಲಭೂತವಾದಿಗಳು ಇನ್ನಿಲ್ಲದೆ ಟಾರ್ಗೆಟ್ ಮಾಡಿ ಅವರ ವಿರುದ್ಧ ಮುಗಿಬಿದ್ದಿದ್ದಾರೆ. ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಿದ್ದಾರೆ. ಅರ್ಚನಾ ತಿವಾರಿ ಅಲ್ಲಿ ಲೋಕಲ್ ಜೊತೆಗೆ ಮಾತಾಡಿದ್ರು. ಅವರು ಇವಾಗ ಕಾಶ್ಮೀರ ಡೆವಲಪ್ ಆಗ್ತಾ ಇದೆ, ಸೆಕ್ಯೂರಿಟಿ ಬದಲಾಗ್ತಾ ಇದೆ, ಭಯೋತ್ಪಾದನಾ ಚಟುವಟಿಕೆ ಕಡಿಮೆ ಆಗಿದೆ ಅಂತ ಏನೋ ಮಾತಾಡಿದ್ರು. ಆದ್ರೆ ಅವರ ಒಳಗಿನ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ. ಮೇಲ್ನೋಟಕ್ಕೆ ಕಣಿವೆ ನಾಡು ಅಭಿವೃದ್ಧಿ ಆಗ್ತಾ ಇದೆ, ಆದ್ರೆ ಒಳಗಿರುವಂತಹ ಮುಸ್ಲಿಂ ಮೂಲಭೂತವಾದಿಗಳ ಮನಸ್ಸು ಇನ್ನೂ ಕೂಡ ಹಿಂದೂಗಳ ವಿರುದ್ಧವೇ ತುಡಿತಾ ಇದೆ. ಒಂದು ವೇಳೆ ಕಾಶ್ಮೀರಕ್ಕೆ ಹಿಂದೂಗಳು ವಾಪಸ್ ಬಂದ್ರೆ ನಾವು ಅದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ದ್ವೇಷದ ಮಾತುಗಳನ್ನ ಆಡಿದ್ದಾರೆ. ಅರ್ಚನಾ ತಿವಾರಿ ಜರ್ನಲಿಸ್ಟ್ ಆಗಿ ತಮ್ಮ ಕರ್ತವ್ಯವನ್ನ ಮಾಡಿದ್ರು. ಅಲ್ಲಿರುವಂತಹ ಜನರಿಗೆ ಪ್ರಶ್ನೆಯನ್ನ ಕೇಳಿದ್ರು. ಇವಾಗ ಅಲ್ಲಿನ ಮುಸ್ಲಿಂ ಮೂಲಭೂತವಾದಿಗಳಿಗೆ ಯಾಕೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ಲೆಫ್ಟ್ ಲಿಬರಲಿಸ್ಟ್ ಜರ್ನಲಿಸ್ಟ್ ಗಳೇನಿರ್ತಾರೆ ಅವ್ರು ಕೇಳೋ ಕ್ವಶನ್ ಹೇಗಿರುತ್ತೆ, ಅವ್ರು ಏನೇ ಕೇಳಿದ್ರು ಕೂಡ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಮೋದಿ ಸರ್ಕಾರವನ್ನ ಆರೋಪ ಮಾಡಿ ಅವ್ರನ್ನ ಗೂಬೆ ಮಾಡಿ ಅವ್ರ ಕ್ವಶನ್ ಅನ್ನ ಕೇಳ್ತಾರೆ. ಆದ್ರೆ ಅರ್ಚನಾ ತಿವಾರಿ ಹಾಗೆ ಮಾಡಿಲ್ಲ. ಅಲ್ಲಿರುವಂತಹ ಜನರ ಒಳ ಮನಸ್ಸನ್ನ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಧರ್ಮವನ್ನ ಎತ್ತುಕಟ್ಟಿಲ್ಲ, ಅಲ್ಲಿನ ಜನರಿಗೆ ಬಲಿಪಶುವನ್ನಾಗಿ ತೋರಿಸ್ತಿಲ್ಲ. ಕಾಶ್ಮೀರದ ಜನ ಈಗ ಬಲಿಪಶು ಆಗಿದ್ದಾರೆ, ಆರ್ಟಿಕಲ್ 370 ರದ್ದಾದ ಮೇಲೆ ಅಂತ ಯಾವ ರೀತಿನೂ ಪ್ರೊಜೆಕ್ಟ್ ಮಾಡಿಲ್ಲ. ಇದು ಅಲ್ಲಿರುವಂತಹ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ಗಳಿಗೆ, ಜಾತ್ಯತೀತವಾದಿಗಳಿಗೆ ನೂಗಲಾರ್ದ ಬಿಸಿ ತುಪ್ಪವಾಗಿದೆ. ದ ಕ್ವೆಶ್ಚನ್ಸ್ ವಿಚ್ ಶಿ ಆಸ್ಕ್ಡ್, ದೋಸ್ ಆರ್ ವೆರಿ ಸಿಂಪಲ್ ಕ್ವೆಶ್ಚನ್ಸ್. ಕಾಶ್ಮೀರದ ದರ್ಪೋರಾದಲ್ಲಿ ಮುಷ್ತಾಕ್ ಲೋನ್ ಅನ್ನೋ ಯುವಕನನ್ನ ಅರ್ಚನಾ ಮಾತನಾಡಿಸಿದ್ರು. ಆಕೆ ಪ್ರಶ್ನೆ ಕೇಳಿದ್ರು, ಹಿಂದೂಗಳಿದ್ರೆ ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿ. ನಾನು ಮುಸ್ಲಿಂ, ನಾವು ನಮಾಜ್ ಮಾಡ್ತೀವಿ, ನಮ್ಗೆ ಇಲ್ಲಿ ನಮ್ಮ ಒಂದು ಪ್ರಾಂತ್ಯದಲ್ಲಿ ದೇವಸ್ಥಾನ ಇರೋದು ನನಗೆ ಪ್ರಾಬ್ಲಮ್ಮು. ಹಿಂದೂಗಳ ಸಂಪ್ರದಾಯ, ಹಿಂದೂ ಪೂಜೆ ಬಗ್ಗೆ ನನ್ನ ವಿರೋಧ ಇದೆ. ಒಟ್ಟಿನಲ್ಲಿ ನನಗೆ ಹಿಂದೂಗಳು ಅಂದ್ರೆ ವಿರೋಧ ಅನ್ನೋ ರೀತಿಲಿ ಮಾತನಾಡ್ದ. हमने अल्लाह को चुमा, हम पढ़ते हैं नमाज, आप जाते हैं मंदिर में, ठीक है ना. वो अपने अपने मजहब होते हैं, इसीलिए मैं बोल रहा हूँ यहाँ उन्होंने खोला शराब का दुकान, वो अल्लाह की कसम उसने अच्छा नहीं किया. मंदिर का खोला तो वो तो उसमें क्या दिक्कत है? ना वो भी खराब, वो भी अच्छी नहीं है. हम मुसलमान हैं, सुबह जाएंगे, जाता है मिसाल मस्जिद में जाएंगे, वहाँ हो गए पूजा पाठ. आप लोग जो करते हैं पूजा पाठ उससे हमको होता है प्रॉब्लम होता है, वो बहुत प्रॉब्लम होता है. हम मुसलमान हैं. ಹಾಗೆ ಇಲ್ಲೊಬ್ಬ ಯಾವುದಾದ್ರು ಹಿಂದೂ ಒಬ್ಬ ಬಂದು ಆಲ್ಕೋಹಾಲ್ ನ ಮಾರಾಟ ಮಾಡಿದ್ರೆ ನಮ್ಮ ವಿರೋಧ ಇದೆ, ನಮ್ಮ ಧರ್ಮದಲ್ಲಿ ಆಲ್ಕೋಹಾಲ್ ಮಾರಾಟ ಮಾಡೋದು, ಕುಡಿಯೋದು ತಪ್ಪು ಅಂತ ಹೇಳಿ ಒಪ್ಕೊಳ್ಳೋಣ. ಹೌದು, ಆಲ್ಕೋಹಾಲ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಆದ್ರೆ ಅದನ್ನ ಮಾರಾಟ ಮಾಡುವವನ ಹತ್ಯೆ ಮಾಡ್ತೀವಿ, ಅವನು ಹಿಂದೂ ಆಗಿದ್ರೆ ಅವನನ್ನ ಹತ್ಯೆ ಮಾಡ್ತೀವಿ ಅನ್ನೋ ಮನಸ್ಥಿತಿನೇ ನೋಡಿ ಎಷ್ಟು ಡೇಂಜರಸ್ ಅಂತ ಅನ್ಕೊಂಡು. ಅವನ ತಲೆಯಲ್ಲಿ ಏನೂ ಇಲ್ಲ, ಅವನು ಮಾತಾಡೋ ಪ್ರತಿಯೊಂದು ಮಾತಲ್ಲೂ ಕೂಡ ಇರೋದು ಅವನಲ್ಲಿ ಮುಸ್ಲಿಂ ಮೂಲಭೂತವಾದ ಅನ್ನೋದು ತಲೆಯಿಂದ ಬುಡದವರೆಗೂ ಕೂಡ ಇದೆ. ನಾನು ಮುಸ್ಲಿಂ, ಹಿಂದೂಗಳು ಬರಬಾರ್ದು, ನಾನು ಮುಸ್ಲಿಂ, ಹಿಂದೂಗಳು ಜೀವಿಸಬಾರ್ದು.
ಇದೇ ರೀತಿ ಮಾತುಗಳನ್ನೇ ರಿಪೀಟೆಡ್ಲಿ ಅವ್ನು ಮಾತಾಡ್ತಾ ಇದ್ದ. तो नहीं लगता आपको जो आपके इलाके में जो हिंदू है, अगर एक भी घर रहेगा तो उसको प्रॉब्लम होगी इन सब अगर चीजों से? हिंदू कोई आएंगे फौज को छोड़, अगर कोई हिंदू आएंगे जहाँ यहाँ काम करने वो शराब पियेंगे, उसके लिए ठीक नहीं है। क्या होगा फिर उनके लिए? हम पिटाई करेंगे उसको उसको और क्या करेंगे। शराब हमारे मज़हब में नहीं आते हैं ना, हमारे मज़हब में शराब वराब मैम नहीं आते हैं। ಅರ್ಚನಾ ಒಂದು ಪ್ರಶ್ನೆನ ಕೇಳ್ತಾರೆ, ಈ ಮಟ್ಟಿಗೆ ಯಾಕೆ ಹಿಂದೂಗಳ ದ್ವೇಷವನ್ನ ಮಾಡ್ತೀರಾ? ಒಂದ್ ವೇಳೆ ನಿಮ್ಮ ಈ ಭಾಗಕ್ಕೆ ಹಿಂದೂಗಳು ಬಂದು ಸೆಟ್ಲ್ ಆದ್ರು, ಅವ್ರೇನಾದ್ರು ದೇವಸ್ಥಾನವನ್ನು ಕಟ್ಟಿದ್ರೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿ ಉತ್ತರ ಕೊಟ್ಟ? ಒಂದೇ ಮಾತಿಗೆ ಅವನು ಕೊಟ್ಟಿದ್ದ ಉತ್ತರ, ನಾವು ದೇವಸ್ಥಾನವನ್ನ ಸುಟ್ಟು ಬಿಡ್ತೀವಿ. ಅಂದ್ರೆ ಅವನಲ್ಲಿ ಒಂದು ಧರ್ಮದ ಬಗ್ಗೆ, ಒಂದು ಹಿಂದೂ ಧರ್ಮದ ಬಗ್ಗೆ ಯಾವ ರೀತಿ ದ್ವೇಷದ ಮನೋಭಾವನೆ ಇದೆ. ಇದು ಅವನಲ್ಲಿಯೇ ಹುಟ್ಟುಕೊಳ್ತೋ, ಅಲ್ಲಿರುವಂತ ಸೋ ಕಾಲ್ಡ್ ಮುಸ್ಲಿಂ ರ್ಯಾಡಿಕಲ್ಸ್ ಅವನ ಮನಸ್ಸಲ್ಲಿ ಇದನ್ನು ತುಂಬಿಸಿದ್ರೋ ಗೊತ್ತಿಲ್ಲ. ಆದ್ರೆ ಅವ್ನು ಹೇಳೋದು ಹಿಂದೂ ದೇವಸ್ಥಾನವನ್ನು ಸುಟ್ಟು ಬಿಡ್ತೀವಿ. ಯಾವುದೇ ರೀತಿ ನಾಚಿಕೆ ಇಲ್ಲ. ಅವನು ಒಳ ಮನಸ್ಸಲ್ಲಿ ಏನಿದೆಯೋ, ಹಿಂದೂಗಳ ಬಗ್ಗೆ ಎಷ್ಟು ದ್ವೇಷ ಇದೆಯೋ ಆ ದ್ವೇಷವನ್ನ ಕಿಡಿಕಾರ್ದ. मंदिर आपके लिए ठीक है, यहाँ पे नहीं है। यहाँ कुपवाड़ा में श्रीनगर में होता है ना मंदिर, होता है यहाँ पे, मगर यहाँ हमारे गांव में कोई मंदिर वंदिर नहीं है। और अगर मान लीजिए कोई कोई आपके गांव में कोई मंदिर बनाए तो हमारी फिर हमारी हमारी मिसाल हमारे यहाँ आंगन में ज़मीन में वो ठीक नहीं है, हम उसको जलाएंगे और क्या करेंगे। मंदिर को जलाएंगे आप? और क्या करेंगे। जो हम एक बात सुनो मैम, हम तो मुसलमान हैं, जो हमारे आंगन में या मिसाल बनाएंगे मंदिर, हाँ। हमारे लिए ठीक है या ख़राब है। ये कौन सिखाया आपको ये सब? मैं नहीं अल्लाह की कसम मैं बोलता हूँ अपनी ज़बान से, और मुझे किसी ने नहीं सिखाया। ಹಾಗೇನೆ ಇಲ್ಲಿ ನಾವು ಮೋದಿ ಸರ್ಕಾರಕ್ಕೆ ವೋಟ್ ಹಾಕೋದಿಲ್ಲ, ಬಿಜೆಪಿ ಸರ್ಕಾರ ಇಲ್ಲಿ ಬರೋದಿಲ್ಲ ಅಂತ ಹೇಳಿ ಆ ಮಾತನ್ನು ಕೂಡ ಹೇಳ್ದ. और बीजेपी के लिए लोग कैसे? बीजेपी को नहीं वोट नहीं मिलते। नहीं। कारण क्या है बीजेपी को नहीं वोट मिलने का? क्योंकि उन्होंने मिसाल मस्जिद के सामने मंदिर बनाई, हमारे मस्जिद छीना, ज़मीन छीना, चावल दिया, महंगा दिया, या उन्होंने चावल हमको देना। ಹೀಗೆ ಹೇಳ್ತಾ ಹೋದ್ರೆ ಅವನ ಹಿಂದೂ ವಿರೋಧಿ ಮಾತುಗಳು ಮುಗಿಯೋದಿಲ್ಲ. ನಾವು ಹಿಂದೂ ಭಜನೆ, ಹಿಂದೂ ಸಂಪ್ರದಾಯ ಎರಡರ ವಿರುದ್ಧವಾಗೂ ಕೂಡ ಇದ್ದೀವಿ. ಬೇರೆ ಕಡೆ ಎಲ್ಲಾದರೂ ಇರಲಿ, ನಮ್ಮ ಭಾಗಕ್ಕೆ ಅವ್ರು ಬರಬಾರ್ದು, ಟೋಟಲ್ ಆಗಿ ಹಿಂದೂಗಳಲ್ಲಿ ಇರಲೇಬಾರ್ದು ಅನ್ನೋ ರೀತಿಯಲ್ಲಿ ಅವನ ಮನೋಭಾವನೆ, ಅವನ ಒಳ ಮನಸ್ಸಿತ್ತು. ಇದು ಆಕೆಯ ಇಂಟರ್ವ್ಯೂನ ಒಂದು ಉದಾಹರಣೆ ಅಷ್ಟೇ. ಮುಷ್ತಾಕ್ ಲೋನ್ ರೀತಿ ಮನೋಭಾವವುಳ್ಳಂತಹ ಜನ ಕಾಶ್ಮೀರದ ಸುತ್ತಮುತ್ತಲೂ ಕೂಡ ಇದ್ದಾರೆ. ಹಿಂದೂ ದ್ವೇಷ ಹಾಗೂ ಕೇಂದ್ರ ವಿರೋಧಿ ಮೈಂಡ್ ಸೆಟ್ ಇರುವಂತವರು, ಅವರ ಒಳ ಮನಸ್ಸು ಯಾವ ರೀತಿ ಇದೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಮೂಲಕ ಅರ್ಚನಾ ತಿವಾರಿ ತೋರಿಸಿದ್ದಾರೆ. ಇದೇ ನೋಡಿ, ಇದೇ ವಿಚಾರ ಮುಸ್ಲಿಂ ಮೂಲಭೂತವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಯಾವಾಗ ಅರ್ಚನಾ ತಿವಾರಿ ಈ ರೀತಿ ಮುಸ್ಲಿಮ್ಸ್ನ ಅನ್ಕಂಫರ್ಟ್ ಮಾಡುವಂತಹ ಕ್ವಶನ್ ಕೇಳಿದ್ರು, ಧೈರ್ಯ ತೋರುವಂತಹ ಪ್ರಶ್ನೆಯನ್ನ ಮಾಡಿದ್ರು, ಕಾಶ್ಮೀರದಲ್ಲಿರುವಂತಹ ಇಸ್ಲಾಮಿಸ್ಟ್ ಗ್ಯಾಂಗ್ ಆಕೆಯ ವಿರುದ್ಧ ತಿರುಗಿಬಿದ್ದಿದೆ. ಆಕೆಯ ವಿರುದ್ಧ ಇಲ್ಲಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ. ನೇರವಾಗಿ ಆಕೆಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಸೋ ಕಾಲ್ಡ್ ಹ್ಯೂಮನ್ ಆಕ್ಟಿವಿಸ್ಟ್ ಒಬ್ನು ಅರ್ಚನಾ ವಿರುದ್ಧ ತಿರುಗಿಬಿದ್ದಿದ್ದಾನೆ. ಒಬ್ಬ ರ್ಯಾಡಿಕಲ್ ಮೈಂಡ್ ಸೆಟ್ ಇರುವಂತಹ ಯೂಟ್ಯೂಬರ್ ಒಬ್ಳು ಬಂದು ನಮ್ಮ ಮುಗ್ಧ ಜನರ ಬ್ರೈನ್ ವಾಶ್ ಮಾಡಿದ್ದಾಳೆ, ಮಕ್ಕಳು ಸೇರಿದಂತೆ ಮುಗ್ಧ ಜನರ ಮನಸ್ಸನ್ನ ವಿಷಪೂರಿತಗೊಳಿಸಿದ್ದಾಳೆ, ಹಿಂದೂ ವಿರೋಧಿ, ದೇಶ ವಿರೋಧಿ ಸಂಘಟನೆ ಜೊತೆಗೆ ಈಕೆ ಕೈ ಜೋಡಿಸಿದ್ದಾಳೆ ಅಂತ ಹೇಳಿ ಇಲ್ಲ ಸಲ್ಲದ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾನೆ. ಆಕೆ ಲೋಕಲ್ಸ್ ಹಿಂದೂಗಳ ವಿರುದ್ಧ ಹಾಗೂ ಭಾರತದ ವಿರುದ್ಧ ಮಾತನಾಡುವಂತೆ ಅಲ್ಲಿನ ಜನರನ್ನ ಉತ್ತೇಜಿಸಿದ್ದಾಳೆ. ಆಕೆಗೂ ಭಾರತ ವಿರೋಧಿ ಮೂಲಭೂತ ಸಂಘಟನೆಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಕಾಶ್ಮೀರದಲ್ಲಿ ಕೋಮು ಹಿಂಸಾಚಾರವನ್ನ ಪ್ರಮೋಟ್ ಮಾಡ್ತಿದ್ದಾಳೆ. ಕಣಿವೆ ನಾಡಿನಲ್ಲಿ ಶಾಂತಿಯನ್ನ ಪ್ರಮೋಟ್ ಮಾಡೋದು ಆಕೆಯ ಅಜೆಂಡಾ ಅಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆಕೆ ವಿರುದ್ಧ ತಕ್ಷಣ ಕ್ರಮಕ್ಕೆ ಆಗ್ರಹಿಸಿ ಅಂತ ಹೇಳಿ ಆತ ಹೋಮ್ ಮಿನಿಸ್ಟ್ರಿ ಹಾಗೂ ಕಾಶ್ಮೀರಿ ಪೊಲೀಸರನ್ನು ಕೂಡ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದ್ದಾನೆ. ಯಾಸ್ಮಿನ್ ಖಾನ್ ಅನ್ನೋ ಪತ್ರಕರ್ತೆ ಕೂಡ ಅರ್ಚನಾ ವಿರುದ್ಧ ಹರಿಹಾಯ್ದಿದ್ದಾರೆ. ಏನ್ ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಯೂಟ್ಯೂಬರ್ ಬಂದು ಮುಗ್ಧ ಜನರನ್ನ ಅವರನ್ನ ಪ್ರಶ್ನೆ ಮಾಡ್ತಿದ್ದಾಳೆ, ಹಾಗೇನೆ ಲೆಸ್ ಎಜುಕೇಟೆಡ್ ಪೀಪಲ್ನ ಮಾತಾಡ್ಸ್ತಿದ್ದಾಳೆ, ಅವ್ರ ಹತ್ರ ಮಂದಿರ, ಮಸೀದಿ, ಲಿಕ್ಕರ್ ಅಂತ ಹೇಳಿ ಇಲ್ಲದೆ ಇರೋದನ್ನ ಹೇಳಿ ಎತ್ಕಡ್ತಿದ್ದಾರೆ. ಇಂತಹ ಅನ್ಎಥಿಕಲ್ ಜರ್ನಲಿಸ್ಟ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ. ಯಾವುದು ಅನ್ಎಥಿಕಲ್ ಜರ್ನಲಿಸಮು? ಲೆಫ್ಟ್ ಲಿಬರಲ್ಸು ನಿಮ್ ಪರ ಧರ್ಮಾಂಧತೆನ ಎತ್ತು ಕಟ್ಟಿದ್ರೆ ಅದು ನಿಮ್ಗೆ ಎಥಿಕಲ್ ಜರ್ನಲಿಸಮ್ ಆಗುತ್ತೆ. ಸರ್ಕಾರದ ವಿರುದ್ಧ ಗೂಬೆ ಕೂರಿಸಿದ್ರೆ ಅದು ಎಥಿಕಲ್ ಜರ್ನಲಿಸಮ್. ಯಾರು ನಿಮ್ಮ ಕಾಶ್ಮೀರದ ಒಳಗಿರುವಂತಹ ಒಳಬೇಗುದಿಯನ್ನ ತೆರೆದಿಟ್ಟಿದ್ರೆ, ಕಾಶ್ಮೀರ ಮೇಲ್ನೋಟಕ್ಕೆ ಅಭಿವೃದ್ಧಿಯಾಗಿದೆ, ಆದ್ರೆ ಅಲ್ಲಿರುವಂತಹ ಮತಾಂಧರಿದ್ದಾರಲ್ಲ, ಅವ್ರ ಒಳ ಮನಸ್ಸು ಹೇಗಿದೆ, ಈಗಲೂ ಕೂಡ ಹಿಂದೂ ಧರ್ಮದವರನ್ನ ದ್ವೇಷ ಮಾಡ್ತಿದ್ದಾರೆ. 90ರ ದಶಕದಲ್ಲಿ ಅಲ್ಲಿರುವಂತಹ ಇದೇ ಕಾಶ್ಮೀರಿ ಪಂಡಿತರನ್ನ ಒದ್ದೋಡ್ಸಿದ್ದು ಕೂಡ ಇದೇ ಮುಸ್ಲಿಂ ಮತಾಂಧತೆಯಿಂದ. ತಮ್ಮ ನೆಲದಿಂದನೇ ಅವ್ರನ್ನ ಓಡಿಸ್ಬಿಟ್ರಿ, ಮಾರಣ ಹೋಮವನ್ನ ಮಾಡಿದ್ರಿ. ಆಗ್ಲೂ ಕೂಡ ಈ ಮುಷ್ತಾಕ್ ಲೋನ್ ಅಂತಹ ಅನೇಕ ಮುಸ್ಲಿಂ ಮತಾಂಧರ ತಲೆಯಲ್ಲಿ ಇದ್ದಿದ್ದು ಕೂಡ ನಾನು ಮುಸ್ಲಿಂ, ಹಿಂದೂಗಳನ್ನ ಉಳಿಸಬಾರ್ದು ಅನ್ನೋದೇ ಆಗಿತ್ತ. ಸತ್ಯವನ್ನ ಬಯಲಿಗೆಳೆದಾಗ ಇದು ಅನ್ಎಥಿಕಲ್ ಜರ್ನಲಿಸಮ್ ಆಗ್ಬಿಡುತ್ತಲ್ವಾ? ಹೀಗೆ ಒಬ್ರಲ್ಲ ಇಬ್ರಲ್ಲ ಹೇಳ್ತಾ ಹೋದ್ರೆ ಲಿಸ್ಟ್ ಮುಗಿಯೋದೇ ಇಲ್ಲ. ಈ ಮೂಲಭೂತವಾದಿಗಳು, ಈ ಮತಾಂಧರು,
ಇದ್ರ ಜೊತೆಗೆ ಪ್ರತ್ಯೇಕತಾವಾದಿಗಳು, ಲೆಫ್ಟ್ ಲಿಬರಲ್ಸ್ ಎಲ್ಲರೂ ಸೇರ್ಕೊಂಡು ಅರ್ಚನಾ ತಿವಾರಿ ಆ ರೀತಿ ಧೈರ್ಯ ಮಾಡಿ ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಕಾಶ್ಮೀರದ ಒಳಗೆ ಏನ್ ನಡೀತಾ ಇದೆ, ಅಲ್ಲಿನ ಜನರ ಮೈಂಡ್ ಸೆಟ್ ಹೇಗಿದೆ, ಅದು ಹೊರಗಿನ ಪ್ರದೇಶಕ್ಕೆ ಗೊತ್ತಾಗಬಾರ್ದು. ಆ ಲೆವೆಲ್ಗೆ ಅಲ್ಲಿನ ಮುಸ್ಲಿಂ ಮತಾಂಧರು, ಮೂಲಭೂತವಾದಿಗಳು ಅದನ್ನ ಕಾಪಾಡ್ಕೊಂಡು ಬಂದಿದ್ರು. ಅದೇ ಅರ್ಚನಾ ತಿವಾರಿ ಅಲ್ಲಿನ ಹಿಡನ್ ಟ್ರುತ್ ಅನ್ನ, ಡಾರ್ಕ್ ಫೇಸ್ ನ ಬಯಲಿಗೆಳೆದಿದ್ದಕ್ಕೆ ಇವಾಗ ಇವರಿಗೆ ಇಲ್ದಿರೋ ಉರಿ ಆಗ್ತಾ ಇದೆ. ಈ ರೀತಿ ಟಾರ್ಗೆಟ್ ಆದ ಪತ್ರಕರ್ತರಲ್ಲಿ ಅರ್ಚನಾ ತಿವಾರಿನೇ ಮೊದಲೇನಲ್ಲ, ಈಕೆನೆ ಕೊನೆಯೇನಲ್ಲ. ಆಕೆ ಕಾಶ್ಮೀರದ ನೈಜ ಸ್ಥಿತಿಯನ್ನ ತೆರೆದಿಟ್ಟಿದ್ದಾರೆ. ಅಲ್ಲಿರುವಂತಹ ಇಶ್ಯೂವನ್ನ ಜನರಿಗೆ ತೋರಿಸಿದ್ದಾರೆ. ಅಲ್ಲಿನ ಮುಸ್ಲಿಂ ಮೂಲಭೂತವಾದಿಗಳು, ಸಿಂಪತೈಸರ್ ಏನಿದಾರಲ್ಲ, ವ್ಯಾಲಿ ಒಳಗಡೆ ಏನ್ ನಡೀತಾ ಇದೆ, ಕಣಿವೆ ನಾಡಿನ ಒಳಗಡೆ ಏನ್ ನಡೀತಾ ಇದೆ, ಅದು ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಅದನ್ನ ಕಾಪಾಡ್ಕೋತಿದ್ರು. ಇವರು ನರೇಟಿವ್ನ ಕಂಟ್ರೋಲ್ ಮಾಡ್ತಾರೆ. ಸಾಫ್ಟ್ ಕ್ವಶನ್, ತಮ್ಗೆ ಏನ್ ಬೇಕು ಆ ರೀತಿ ಕ್ವಶನ್ ಯಾರಾದ್ರು ಕೇಳಿದ್ರೆ ಅಂತ ಪತ್ರಕರ್ತರನ್ನ ಪ್ರೇಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಅರ್ಚನಾ ತಿವಾರಿ ಗ್ರೌಂಡ್ ಸೆಂಟಿಮೆಂಟ್, ನಿಜವಾಗ್ಲೂ ಏನಿದೆ ಆ ಒಂದು ಸೆಂಟಿಮೆಂಟ್ ಅನ್ನ ಹೊರಗಿನ ಜಗತ್ತಿಗೆ ತೋರಿಸಿದ್ದಾರೆ. ಈ ಮೂಲಕ ಅಲ್ಲಿನ ಮುಸ್ಲಿಂ ಮೂಲಭೂತವಾದಿಗಳ ಹಿಪೋಕ್ರಸಿ ಕೂಡ ಬಯಲಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದಾದ್ರೂ ವಿಷಯದ ಬಗ್ಗೆ ಮಾಹಿತಿ ಬೇಕಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.